ಕನಸನ್ನು ಕಂಡಿದ್ದು 8 ವರ್ಷಗಳ ಕನಸಿದು. ನಮ್ಮ ಉದ್ಯಮದಲ್ಲಿ ಮಾಧ್ಯಮದಲ್ಲಿ ಕೆಲಸ ಮಾಡಿಕೊಂಡು ಉದಯ ಟಿವಿಯಲ್ಲಿ ತನ್ನದೇ ಆದಂಥ ಚಟುವಟಿಕೆಗಳ ನಡುವೆ ಕೂಡ ಚಿತ್ರ ಮಾಡುವ ಕನಸನ್ನು ಇಟ್ಕೊಂಡು ಮೊದಲು ಸ್ಕ್ರಿಪ್ಟ್ ಮಾಡುವಂಥ ಹವ್ಯಾಸವನ್ನು ಬೆಳೆಸ್ಕೊಂಡು ಯಾವ ರೀತಿಯ ಸಿನಿಮಾ ಮಾಡಬೇಕು ಅನ್ನೋದನ್ನು ಯೋಚನೆಯನ್ನು ಮಾಡ್ತಾ ಮಾಡ್ತಾ ಒಂದು ತಾಟು ಮನಸ್ಸಿಗೆ ಬರುತ್ತೆ. ಈ ರೀತಿಯ ಒಂದು ಹೊಸ ಪ್ರಯತ್ನ ಪಟ್ಟರೆ ಖಂಡಿತವಾಗಲೂ ಜನ ತಗೋಬೋದು ಅನ್ನೋ ಊಹೆಯಲ್ಲಿ ಒಂದು ಸ್ಕ್ರಿಪ್ಟ್ ರೆಡಿ ಆಗುತ್ತೆ. ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ವಂದನೆಗಳು. ಇವತ್ತು ಇಲ್ಲಿ ಕುಂತ್ಕೊಂಡು ಮಾತಾಡೋಕೆ ಬದಲೇ ನಾನು ನಿಮ್ಮಲ್ಲೊಬ್ಬರಾಗಿ ಅಲ್ಲಿ ಕೆಲಸ ಮಾಡಿ ಇಲ್ಲಿ ಬಂದಿದ್ದೀನಿ. ತುಂಬ ದಿನಗಳ ಶ್ರಮ ಮತ್ತು ನಾವು ಒಂದು ಪ್ರಯತ್ನ ಮಾಡಬೇಕು ಅಂತ ಹೊರಟಾಗ ತುಂಬ ಅಡೆತಡೆಗಳು, ಎಲ್ಲೋ ಒಂದು ಮಟ್ಟಕ್ಕೆ ಏನೋ ದೊಡ್ಡದಾಗಿ ಹೇಳೋಣ ಅಂತ ಹೋದೆ, ಅಲ್ಲೂ ಪ್ರಾಬ್ಲಮ್ ಆಯಿತು. ಮತ್ತು ಇನ್ನೊಂದು ಸಿನಿಮಾ ಮಾಡಿ ಹೋಗೋಣ ಅಂತಂದೆ, ಅಲ್ಲೂ ಪ್ರಾಬ್ಲಮ್ ಆಯಿತು. ಇನ್ನೇನು ಪ್ರೊಡ್ಯೂಸರ್ನೆಲ್ಲಪ್ಪ ಹುಡ್ಕೋದು ಅಂತ ನೋಡಿ ಸಾಕಾಗಿ ಕಡೆಗೆ ನಾನೇ ಒಂದು ತಂಡ ಕಟ್ಕೊಂಡು ಒಂದು ಸಿನಿಮಾ ಮಾಡೋಕೆ ಹೊರಟೆ. ಸಿನಿಮಾ ಮಾಡೋಕ್ಕೆ ಸ್ಟಾರ್ಟ್ ಆದಾಗ ಈಗ ತುಂಬ ಆಗುವಗಳು ಏನಾಗುತ್ತೆ ಅಂತಂದರೆ ಯಾರಿಗಷ್ಟು ಈಸಿಯಾಗಿ ಆಗಲ್ಲ. 2019ರಲ್ಲಿ ಸಿನಿಮಾನ ಸ್ಟಾರ್ಟ್ ಮಾಡಿದೆ. ಆ ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಎಲ್ಲ ಊರುಬಲ್ಲಿರುವಂಥ ಟೀಮ್ ಆಯಿತು. ಇವತ್ತು ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇರುತ್ತೆ, ಈ ಕೋವಿಡ್ ಆಗಿರ್ಬೋದು, ಇಲ್ಲಾಂದರೆ ಅವರಲ್ಲಿರುವಂಥ ಪರ್ಸ್ನಲ್ ಪ್ರಾಬ್ಲಮ್ಸ್ಗಳಾಗಿರ್ಬೋದು. ನಮ್ಮ ಚಿತ್ರಕ್ಕೆ ನಾನು 100% ಕೆಲಸ ಮಾಡಿದ್ದೀನಿ ಅಂದರೆ ನನ್ನ ಜೊತೆಲಿರೋರು ಇವ್ರನ್ನ ಬಿಟ್ಟು ಒಂದು 20% ಕೆಲಸ ಮಾಡಿದ್ರು ನನಗಿನ್ನೂ ಒಳ್ಳೆ ಮಟ್ಟಕ್ಕೆ ಸಹಕಾರನೇ ಸಿಗ್ತಿತ್ತು. ಇದು ನೋವುಗಳನ್ನ ಹೇಳ್ಕೊಳ್ಳೋಕ್ಕಿಂತ ಸಿನಿಮಾ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಬಂದು ಒಂದು 10 ಭಾಗ ಮಾಡಬೇಕು ಅಂತ OTT ಅಂತ ಪ್ಲಾನ್ ಮಾಡಿದ್ದೀನಿ. ಇದು ಈಗ ಕ್ರೈಮ್ 1 ಆಗಿದೆ. ಮುಂದಿನ ದಿನಗಳಲ್ಲಿ ಕ್ರೈಮ್ 2, ಕ್ರೈಮ್ 3 ಬರುತ್ತೆ. 100% ಈ ಸಿನಿಮಾ ಏನೇ ರಿಪೋರ್ಟ್ ಬಂದರೂ ಇದನ್ನು ಮುಂದುವರ್ಸ್ಕೊಂಡು ಹೋಗೋ ಜವಾಬ್ದಾರಿ ನಂದು. ಈ ಹೊಸಬರು ಏನಾದ್ರು ಹೊಸ ಪ್ರಯತ್ನ ಮಾಡಿದಾಗ ಏನೋ ಹೊಸತನ ಇರಬೇಕು ಅನ್ನೋ ಕಾರಣಕ್ಕೆ ಈ OTTನಲ್ಲಿ 10 ಭಾಗ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ. ಈಗ ಹಿಂದಿನಲ್ಲಾದರೆ ಸೀಕ್ರೆಟ್ ಗೇಮ್ಸ್ ಅಂತ ಒಂದು ವೆಬ್ ಸೀರೀಸೇ ಬರ್ತಿತ್ತು. ಆ್ಯಕ್ಚುಲಿ ಅಲ್ಲಿ ದೊಡ್ಡ ಸ್ಟಾರ್ಗಳಿದ್ರು, ಎಲ್ಲ ಮಾಡ್ತಿದ್ರು. ನಮ್ಮ ಕನ್ನಡದ ಮಾರ್ಕೆಟ್ ಮಟ್ಟಿಗೆ ನಮ್ಮಲ್ಲಿ ಯಾವುದೇ ವೆಬ್ಸೈಟ್ ಇದರಲ್ಲಾಗಲಿ, ಸೋಷಿಯಲ್ ಮೀಡಿಯಾಗಳಲ್ಲಾಗಲಿ, ಮತ್ತು ಯಾವುದೇ ಸೋಷಿಯಲ್ ಪ್ಲಾಟ್ಫಾರ್ಮ್ಗಳಲ್ಲಾಗಲಿ ನಮ್ಮನ್ನು ಅಷ್ಟು ಗುರುತಿಸಲ್ಲ. ಅದು ನನಗೂ ಬೇಸರ ಆಗುತ್ತೆ. ಇನ್ನು ಮಾಧ್ಯಮದಲ್ಲಿ ನನಗೂ ಮಾರಲಾಗಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಈ ಥರ ಹೇಳ್ತಾ ಹೋದರೆ ನನ್ನ ಸಿನಿಮಾದಲ್ಲಿ ಒಟ್ಟು 4 ಸಾಂಗ್ ಇದೆ. ಜೇಮ್ಸ್ ಆರ್ಕಿಟೆಕ್ಟ್ ಅವರು ಮ್ಯೂಸಿಕ್ ಮಾಡಿದ್ದಾರೆ. ಇನ್ನು ಸಾಂಗ್ ನಡೆಯುವಂಥವರು ಅನುರಾಧ ಭಟ್, ರವೀಂದ್ರ ಸ್ವರ್ಗಾವಿ ಮತ್ತು ಅನಿರುದ್ಧ ಶಾಸ್ತ್ರಿ ಅಂತ ಇವರು ಸಾಂಗ್ಗಳನ್ನ ಆಡಿದ್ದಾರೆ. ಇನ್ನು ಎಡಿಟರ್ ಆಗಿ ಸುಜಿತ್ ನಾಯಕ್ ಇದ್ದಾರೆ. ಇನ್ನು ಕ್ಯಾಮ್ರಾಮನ್ ಕುಮಾರ್, ಅಂಜನ್, ರಾಜನ್, ಈ ಥರ ಒಂದು 5-6 ಜನ ಕ್ಯಾಮ್ರಾಮನ್ ವರ್ಕ್ ಮಾಡಿದ್ದಾರೆ. ಹೀಗೆ ಒಂದು ಸಾಂಗ್ನ ಕೊರಿಯೋಗ್ರಫಿ ತ್ರಿಭುವನ್ ಮಾಸ್ಟರ್ ಕೂಡ ಮಾಡಿದ್ದಾರೆ ಮತ್ತು ಜಗಿನ್ ಮಾಸ್ಟರ್ ಸಾಂಗ್ ಕೊರಿಯೋಗ್ರಫಿ ಮಾಡಿದ್ದಾರೆ. ಇನ್ನು ನನ್ನ ಸಿನಿಮಾದ ಶೂಟಿಂಗು ಇಲ್ಲಿಂದ ಸ್ಟಾರ್ಟ್ ಆದರೆ ನಾವು ಒಳ್ಳೊಳ್ಳೆ ಲೊಕೇಶನ್ ಸ್ಟಾರ್ಟ್ ಮಾಡಿದ್ದೀವಿ. ಜೋಗ್ ಫಾಲ್ಸ್ ಆಗ್ಬೋದು, ಆಗುಂಬೆ ಆಗ್ಬೋದು, ಮುರುಡೇಶ್ವರ ಬೀಚ್ ಆಗ್ಬೋದು, ಮಂಗಳೂರು ಆಗ್ಬೋದು, ಮರುವಂತೆ ಬೀಚು. ಈ ಥರ ನಿಮಗೆ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಲೊಕೇಶನ್ಸ್ಗಳ ಬಗ್ಗೆ ಹೆಚ್ಚಿಂದು ಏನು ಒತ್ತು ಕೊಟ್ಟಿದ್ದೀವಿ ಅಂತನ್ನೋದು. ಇನ್ನು ಇದ್ರ ಬಗ್ಗೆ ನಾನು ಹೇಳೋದಕ್ಕಿಂತ ನೀವೇನಾದ್ರು ಕೇಳಿದ್ರೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ದುಬೈಲಿ ಆಡಿಯೋ ರಿಲೀಸ್ ಮಾಡ್ತೀನಿ. ನಾನು ಈ ಸಿನಿಮಾದ ಒಂದು ಏನಾದ್ರು ಹೊಸತನ ಇರಬೇಕು ಅನ್ನೋ ಕಾರಣಕ್ಕೆ ಈ ಸಿನಿಮಾನ 10 ಭಾಗ ಮಾಡಿದೆ. ಹಾಗೆ ಹೊಸದನಾಗಿ ಫಸ್ಟ್ ಟೈಮ್ ದುಬೈನಲ್ಲಿ ನಾನು ಆಡಿಯೋ ಲಾಂಚ್ ಮಾಡೋಕ್ಕೆ ಅಂತಂತ ಪ್ಲಾನ್ ಮಾಡಿದಾಗ ಅಲ್ಲಿ ಇದ್ದಂಥ ಸರ್ವೋತ್ತಮ್ ಶೆಟ್ಟಿ, BR ಶೆಟ್ಟಿ ಅವರು ಅಬುದಾಬಿನಲ್ಲಿ ಆಡಿಯೋ ಲಾಂಚ್ ಮಾಡಿ 1,500 ಜನ. ಇಲ್ಲಿಗಿಂತ ನಮ್ಗೆ ಅಲ್ಲಿ ಸಖತ್ತು. ನಮ್ಮ ಕನ್ನಡಿಗರಿಗೆ ಎಷ್ಟು ಅಭಿಮಾನ ಅಂತಂತಂದರೆ ಹೊರಗಡೆ ಹೋದಾಗ ನಮ್ಮಲ್ಲಿ ಪ್ರೀತಿ ಜಾಸ್ತಿ ಅಂತಂತಾರಲ್ಲ, ಹಂಗಾಗೋಗಿದೆ. ನಾವು ಅಲ್ಲಿ ಹೋದಾಗ ಪ್ರೀತಿ ನೋಡಿ ನಾನೇ ಮರಳಾಗಿದ್ದೆ. ಅಷ್ಟು ಮಾಡೋಕ್ಕೆ ಸಪೋರ್ಟ್ ಕೊಟ್ಟರು. ಇದು ನನಗೂ ಮರೆಯೋಕ್ಕಾಗದಿರುವಂಥ ಕ್ಷಣಗಳದು. ಆ್ಯಕ್ಚುಲಿ ಅಲ್ಲಿಂದ ನಾವು ಬಂದಾಗ ಹೊರಗಡೆ ತುಂಬ ಹೋರಾಟ ಮಾಡಿದ್ವಿ, ಸಿನಿಮಾ ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತ. ಆ ಪ್ರಯತ್ನಗಳಿಗೆ ಹಲವಾರು ಏಟ್ಗಳು ಬೀಳ್ತು. ಆ ಏಟ್ಗಳನ್ನೆಲ್ಲ ತಡ್ಕೊಂಡು ಸಿನಿಮಾನ ಇದೇ 12ನೇ ತಾರೀಕು ಶುಕ್ರವಾರ ಸಿನಿಮಾ ರಿಲೀಸ್ ಮಾಡ್ತಾಯಿದ್ದೀನಿ. ಅದು ಏನಿರುತ್ತೆ ಅಂತ ಪ್ರೇಕ್ಷಕ ಮಹಾಪ್ರಭು ನಿರ್ಧಾರ ಮಾಡ್ತಾರೆ. ಇಲ್ಲಿವರೆಗೂ ನನ್ನ ಕೆಲಸವನ್ನು ಶ್ರದ್ಧೆಯಿಂದ, ಭಕ್ತಿಯಿಂದ, ಪ್ರೀತಿಯಿಂದ ಕೆಲಸ ಮಾಡಿದ್ದೀನಿ. ಇಲ್ಲಿ ಕಷ್ಟ ಅಂತ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ, ಇಷ್ಟ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಈ ಇಷ್ಟನೇ ನನ್ನೆಲ್ಲರೂ ಒಂದು ಕಡೆ ಕರ್ಕೊಂಡು ಹೋಗುತ್ತೆ ಅಂತ. ಇದು ನನ್ನ ಮೊದಲ ಪ್ರಯತ್ನ, ಕೊನೆ ಪ್ರಯತ್ನ ಅಲ್ಲ. ಖಂಡಿತ ಮುಂದೆ ಸಿನಿಮಾ ಮಾಡ್ತೀನಿ ನಾನು. ಫಸ್ಟ್ ಇದು ಥಿಯೇಟ್ರಲ್ಲಿ ಬರುತ್ತೆ, ಅದರ ನಂತರ OTTಗೆ ಹೋಗುತ್ತೆ. ಇದು ನಾನು ಮೊದಲು OTTನಲ್ಲೇ ಮಾಡಬೇಕಂತ ಪ್ಲಾನ್ ಮಾಡಿದ್ದು. ನನಗೆ OTTನಲ್ಲಿ ಸರಿಯಾದಂಥ ಒಂದು ರೆಸ್ಪಾನ್ಸ್ ಸಿಕ್ಕಿಲ್ಲ. ಅಲ್ಲೆಲ್ಲ ಶೇರ್ ಬೇಸಿಸಲ್ಲಿ ಕೇಳ್ತಾರೆ. ಈಗ ನಾವು ಒಂದು ಸಿನಿಮಾಗೆ ಒಂದು ಅಮೌಂಟ್ ಅಂತ ಹಾಕಿರ್ತೀವಿ, ಅದಕ್ಕೆ ಯಾವುದೇ ರೀತಿಯ ರಿಟರ್ನ್ಸ್ಗಳಿಲ್ಲ. ಈಗ ಸಿನಿಮಾ ಅಂತ ಥಿಯೇಟ್ರಲ್ಲಿ ಬಂದಾಗ ಇಲ್ಲಿ ರಿಸಲ್ಟ್ ಏನೋ ಈಗ XYZ ಆಗ್ಬೋದು, ಬಟ್ ನಮ್ಮದೊಂದು ಸಿನಿಮಾ ಅಂತ ಅಧಿಕೃತವಾಗಿ ಘೋಷಣೆ ಆಗುತ್ತೆ. ಇದು ನನಗೆ ತುಂಬ ಹೆಮ್ಮೆ ಕೊಡುವಂಥ ವಿಚಾರ.
ಇದನ್ನು ಶುಕ್ರ ಫಿಲಿಮ್ಸ್ನ ಸೋಮಣ್ಣ ಅವರು ರಿಲೀಸ್ ಮಾಡ್ತಾ ಇದ್ದಾರೆ. ಸರ್ ನಾನು ಎಲ್ಲರನ್ನೂ ಕರೆದಿದ್ದೀನಿ ಸರ್. ಆ್ಯಕ್ಚುಲಿ ಈಗ ನಮ್ಮ ಹೀರೋಯಿನ್ನು ಅವ್ರಿಗೆ ನಾನು ಒಂದು 3 ತಿಂಗಳಿಂದ ನಾನು ಫೆಬ್ರವರಿಗೆ ಸಿನಿಮಾ ರಿಲೀಸ್ ಮಾಡ್ತೀನಿ, ಈ ಥರ ಮಾಡಬೇಕು ಅಂತ ಲೈನಪ್ಪಲ್ಲೇ ಇದೆ. ಆ ಥರ ಪ್ರತಿಯೊಬ್ಬರಿಗೂ ಒಂದು ಫೋನ್ ಮಾಡೋದು, ಈ ಥರ ಮಾಡಬೇಕು, ನಾವು ಸಿನಿಮಾನ ಹಿಂಗೆ ಮಾಡೋಣ, ಆ ಥರ ಪ್ರಮೋಷನ್ ಮಾಡೋಣ, ನನಗೆ ಗೊತ್ತಿರೋ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡ್ಕೊತೀನಿ, ಆ ಚಾನಲ್ ಇವರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಿದ್ದೆ. ಬಟ್ ಇಲ್ಲೇ ಇಲ್ಲ ಅಂದಾಗ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಅವ್ರು ಏನು ಮಾಡೋಕ್ಕಾಗತ್ತೆ ಹೇಳಿ. ಸನಾ ನಾಯ್ಕ್ ಏನು ಕೇಳಿದ್ರಿ? ಇಲ್ಲಿ ಸನಾ ನಾಯ್ಕ್ ಅಂತ ಹೀರೋಯಿನ್, ಸಮೀರ್ ಸುದರ್ಶನ್, ಸುಜಿತ್ ನಾಯಕ್, ಮಂಜು, ಆಮೇಲೆ ಸಾಗರ್, ರಾಜೇಶ್ವರಿ ಪಾಂಡೆ ಅಂತ ಒಂದು ಸ್ಪೆಷಲ್ ಅಪಿಯರೆನ್ಸ್ ಅಲ್ಲಿ ಇದ್ದಾರೆ. ಈ ಥರ ಕಲಾವಿದರು ಇದ್ದಾರೆ, ಎಲ್ಲ ಹೊಸಬ್ರೆ. ಇದು ಇಷ್ಟು ಗಂಟೆ ಏನು ಹೆಚ್ಚಿಟ್ಟಿಲ್ಲ. ರಾ ಅಂದ್ರೆ ರಾಜೇಶ್. ಅದು ಆ್ಯಕ್ಚುಲಿ ಅವ್ರಿಗೆ ಒಂದು ಇದನ್ನ ಇಟ್ಟಿದ್ದೋಣ, ಸೀರೆಗಳನ್ನ ಇಟ್ಟಿದ್ವಿ. ಎಷ್ಟು ಜನ ತುಂಬ ಜನ ಬರ್ತಾರೆ ಅಂತಂತ. ಇಲ್ಲಿ ಅಷ್ಟು ಗುರುತಿಸಿಲ್ಲ, ಎಲ್ಲರೂ ಅವರು ಗುರುತಿಸಿರೋದು ಒಂದು 3 ಜನ ಗುರುತಿಸಿದರೆ ಅವ್ರಿಗೆ ನಾನು ಖಂಡಿತ ಅವ್ರಿಗೆ ಗಿಫ್ಟನ್ನು ತಲುಪಿಸ್ತೀನಿ. ಟೆಕ್ನಿಷಿಯನ್ ಹೆಸರುಗಳನ್ನ ಇಡಬೇಕು ಅಂತಂತ ನಾವು ಫಸ್ಟು ಇದನ್ನು ಈಗಿಂದಲ್ಲ ಇದೆ. ಆ್ಯಕ್ಚುಲಿ ಇದು ತುಂಬ ಹಳೇದು, ನಾವು ಆಡಿಯೋ ಲಾಂಚ್ ಮಾಡಿದಾಗ, ಹಾಗಾಗಿ ಇದನ್ನು ಇಟ್ಟಿದ್ದೀವಿ. ಈಗಿರೋ ಪೋಸ್ಟೆಲ್ಲ ಇದು ಕೊಂಡೋಗಿದೆ, ನೋಡ್ಬೇಡಿ, ತಪ್ಪಾಗಿ ತಿಳ್ಕೊಬೇಡಿ. ಮಲ್ಟಿಪ್ಲೆಕ್ಸ್ಗಳು ಕಳಿಸ್ಬಿಡ್ತೀವಿ, ಹಾಗಾಗಿ ಹಳೆ ಇದನ್ನು ಇಟ್ಟಿರೋದು. ಅದರಲ್ಲೆಲ್ಲ ಡೀಟೇಲ್ಸ್ ಇದೆ, ಪ್ರತಿಯೊಬ್ಬರದ್ದು ಇದೆ ಸರ್. ಮೇನ್ ಥಿಯೇಟ್ರ್ ಬಂದು ಅಭಿನಯ KG ರೋಡಲ್ಲಿ, ಆಮೇಲೆ ಮಲ್ಟಿಪ್ಲೆಕ್ಸ್ಗಳು ಮತ್ತು ಸಿಂಗಲ್ ಸ್ಕ್ರೀನ್ಗಳದ್ದು ಮಾತುಕತೆ ಆಗ್ತದೆ. ಅದರಿಂದ ಡಿಸ್ಟ್ರಿಬ್ಯೂಟರ್ ಬಂದಿಲ್ಲ, ಅದೇ ಮಾತುಕತೆ ನಡೀತಾ ಇರೋದು ಕೆಲಸಗಳದ್ದು ಈ ಥರ. ಈಗ ಆ್ಯಕ್ಚುಲಿ ನಿಮ್ಮ ಉಮೇಶ್ ಪಣಕರ್ ಸರ್ ಯಾಕೆ ಬಂದವರು ಇಲ್ಲಿ ಅಂತಂತಂದರೆ, ಒಂದು ವಿಚಾರ ಸಸ್ಪೆನ್ಸ್ ಆಗಿದ್ದನ್ನು ನಾನೇ ರಿವೀಲ್ ಮಾಡೋಣ ಅಂತಿದ್ದೆ. ನನಗೆ ತುಂಬ ಪ್ರಾಬ್ಲಮ್ ಆಯಿತು. ನಾನು ಎಲ್ಲರ ಮೇಲೆ ಕಂಪ್ಲೇಂಟ್ ಕೊಡ್ತಾ ಹೋದರೆ ನಂದು ಏನಿರಲ್ಲ, ತುಂಬ ದಿನ ತಡ್ಕೊಂಡೇ ಇದ್ದೆ. ಹೀರೋಯಿನ್ನು ಬರ್ತೀನಿ ಅಂತ ಇಲ್ಲಿವರೆಗೂ ಯಾವುದೇ ಒಂದು ಪ್ರಮೋಷನ್ಸ್ಗೂ ಬಂದಿಲ್ಲ. ತುಂಬ ಜನ ಆ ಪ್ರಮೋಷನ್ ಲಾಸ್ಟ್ ಪ್ರೆಸ್ ಮೀಟ್ಗೆ ಬಂದಿದ್ದರು. ಇವರು ದುಬೈನಲ್ಲಿ ಇದ್ಕೊಂಡೆ ಅಬುದಾಬಿನಲ್ಲಿ ಆದಂಥ ಆಡಿಯೋ ಲಾಂಚ್ಗೂ ಬಂದಿಲ್ಲ. ಹಾಗಾಗಿ ನಾನು ಹಿಂಗೆ ಇದು ಉಮೇಶ್ ಅಣ್ಣನ ಹತ್ರ ಹೋಗ್ಬಿಟ್ಟು, ಅಣ್ಣ ಈ ಥರ ಆಗ್ತಿದೆ ಅಣ್ಣ, ನನಗೆ ಪ್ರಾಬ್ಲಮ್ ಆಗ್ತಿದೆ, ಅವ್ರ ಮೇಲೆ ಕಂಪ್ಲೇಂಟ್ ಕೊಡಬೇಕು ಅಂತ ಬಂದಿದ್ದೀನಿ ಅಂತಂದ್ಬಿಟ್ಟು ನಾನು ಚೇಂಬರ್ಗೆ ಹೋದೆ. ಚೇಂಬರ್ಗೆ ಹೋದಾಗ ಏನು ನಡೀತು ಅಂತ ನಾನು ಹೇಳೋದಕ್ಕಿಂತ ಉಮೇಶ್ ಅಣ್ಣ ಹೇಳ್ತಾರೆ, ಅದನ್ನು ನೀವೇ ಕೇಳಿ. ಅಣ್ಣ ಅದು ಬರ್ತಿಲ್ಲ, ಈಗ ಉಮೇಶ್ ಅಣ್ಣ ಹೇಳ್ತಾರೆ ಏನು ಅಂತಂತ ಕೇಳಿ. ಎಲ್ಲ ನಮಸ್ಕರಿಸ್ತಾ, ರಾ ಫಿಲ್ಮ್ಸು, ರಾ ಟೈಟ್ಲು, ರಾಜೇಶ್ ರಾ, ಇವರು ಹೀರೋಯಿನ್ನ ರಾರಾ ಅನ್ನೋಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಸೊ ಈ ವಿಚಾರದಲ್ಲಿ ರಾಜೇಶ್ ಅವರು ಈ ಸಿನಿಮಾ ಮಾಡೋಕ್ಕೂ ಮುಂಚೆಯಿಂದನೂ ಕೂಡ ನನ್ನ ಜೊತೆಯಲ್ಲಿ ಮಾಡಿ ಬರೋ ತೊಂದರೆ ಇಲ್ಲ, ನೀವು ಮಾಧ್ಯಮದಲ್ಲಿದ್ದೀರಿ, ಎಲ್ಲವನ್ನು ನೋಡಿರ್ತೀರಿ, ಮಾಡಿರಿ ಅಂತ ಹೇಳ್ಬಿಟ್ಟು ಅವತ್ತಿಂದನೂ ನಾವು ಸಪೋರ್ಟಿವ್ ಆಗಿ ಇದ್ವಿ. ಅಪ್ಡೇಟ್ ಕೊಡೋರು, ಈ ಥರ ಆಯಿತು, ಹಿಂಗಾಗಿದೆ ಅಂತ. ಮೊನ್ನೆ ಬಂದಿದ್ದು ತುಂಬ ವ್ಯತಿರಿಕ್ತವಾಗಿ ಬಂದರು, ವಿಶೇಷವಾಗಿ ಬಂದರು. ಏನು ಉದ್ದೇಶ? ಹೀರೋಯಿನ್ನು ಬರ್ತಾ ಇಲ್ಲ, ಯಾವುದು ಪಬ್ಲಿಸಿಟಿಗೆ ಬರ್ತಾ ಇಲ್ಲ, ಯಾವುದು ಕೈಗೂ ಬಾಯಿಗೂ ಸಿಗ್ತಾ ಇಲ್ಲ. ಫೋನ್ ಮಾಡಿದ್ರೆ ಫೋನು ನಾಟ್ ರೀಚಬಲ್ಲು, ಇಲ್ಲ ಅಂದರೆ ನಾನು ಇಲ್ಲಿದ್ದೀನಿ ಏನೇನೋ ಹೇಳ್ತಾ ಇದ್ದಾರೆ. ನಾನು ತುಂಬ ತೊಂದರೆ ಆಗ್ತಾ ಇದೆ. ಅಟ್ಲೀಸ್ಟ್ ನಮ್ಮ ಸಿನಿಮಾದಲ್ಲಿ ಎಲ್ಲರೂ ಹತ್ರ ಸಪೋರ್ಟ್ ಮಾಡಿದ್ರೆ ನಾನು ಒಂದು ಸ್ವಲ್ಪ ನನ್ನ ಸಿನಿಮಾನ ಏನೋ ಒಂದು ಹಂತದಲ್ಲಿ ನಾನು ತೊಗೊಂಡು ಹೋಗ್ಬೋದು. ಬಟ್ ನನಗೆ ಈ ಥರದ್ದು ಒಂದು ವಿಚಾರ, ಬೇರೆಯವ್ರೆಲ್ಲ ಸಪೋರ್ಟಿವ್ ಆಗಿದ್ದಾರೆ. ಈಗ ನನ್ನ ಯಾವುದಕ್ಕೂ ಇದನ್ನೇ ಮಾಡ್ದೆ. ನಾನು ಕೇಳಿದೆ, ಬ್ರದರ್ ಪೇಮೆಂಟ್ ಏನಾನ ಬ್ಯಾಲೆನ್ಸ್ ಇದೆಯಾ ಅಫಿಷಿಯಲ್ ಆಗಿ? ನಾವು ಯಾಕಂದರೆ ಪೇಮೆಂಟ್ಗಳು ಬ್ಯಾಲೆನ್ಸ್ ಇದ್ದಾಗ ಕೆಲವು ನಟಿಯರು ಆ ಥರ ಎಲ್ಲ ನಡ್ಕೊಳ್ಳೋದು ಸರ್ವೇ ಸಾಮಾನ್ಯ. 10 ರೂಪಾಯಿನೂ ಬ್ಯಾಲೆನ್ಸ್ ಇಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಹೆಣ್ಮಗಳು ದುಡ್ಡಿನ ವಿಚಾರಕ್ಕೆ ಅಲ್ಲ. ಮತ್ತು ಹಂಗಾರೆ ಇನ್ನೇನು ಅಂತ ಕೇಳಿದೆ. ನಂಬರ್ ಕೊಡ್ತೀನಿ, ನೀವೇ ಮಾತಾಡಿ ಅಂದರು. ದುಬೈ ನಂಬರ್ ಇತ್ತು, ಪ್ರಯತ್ನ ಪಟ್ಟೆ, ಸಿಗಲಿಲ್ಲ. ವಾಟ್ಸಾಪ್ ಕಾಲಲ್ಲಿ ಟ್ರೈ ಮಾಡಿದ್ರು ಕೂಡ ಆಗಲಿಲ್ಲ. ಕೊನೆಗೆ ಅವ್ರನ್ನ ಎದುರುಗಡೆನೇ ಕೂರಿಸ್ಕೊಂಡು, ನನಗೆ ತುಂಬ ಬೇಕಾದಂಥ ಒಬ್ಬ ವ್ಯಕ್ತಿ ದುಬೈನಲ್ಲಿದ್ದಾರೆ. ಅವರು ಅಲ್ಲಿ ಗೌರ್ಮೆಂಟ್ ಎಮಿರೇಟ್ಸ್ ಇದರಲ್ಲಿ ವರ್ಕ್ ಮಾಡ್ತಾರೆ, ಜಾಕಿರ್ ಹುಸೇನ್ ಅಂಥೇಳಿ. ಮೊನ್ನೆ ಸುದೀಪ್ ಅವರ ಏನು ಪ್ರೋಗ್ರಾಮ್ ಆಯಿತು, ಅವರು ಕೂಡ ಸಿನಿಮಾ ಚಿತ್ರ ನಿರ್ಮಾಪಕರೇ, ಅಂದರೆ ಈ ಸಿನಿಮಾ ಬೇರೆ ಸಿನಿಮಾ ಪ್ರೊಡ್ಯೂಸರು. ಅವ್ರಿಗೇನು ಗೊತ್ತಿರಲಿಲ್ಲ, ಪಾಪ ನನ್ನ ಹತ್ರ ಬಂದಿದ್ರು. ಆವಾಗ ಅವ್ರಿಗೆ ಸಹಾಯ ಮಾಡಿದ್ದೆ. ಈಗ ಅವ್ರದ್ದು ಫಸ್ಟ್ ಕಾಪಿ ರೆಡಿ ಆಗಿದೆ, ಎನಿ ಮೂಮೆಂಟ್ ಅವರು ರಿಲೀಸ್ಗೆ ದುಬೈಯಿಂದ ಈಗ ಬರ್ತಾರೆ. ನಾನು ಅವ್ರಿಗೆ ಫೋನ್ ಮಾಡಿ, ಮತ್ತು ನಮ್ಮ ಕನ್ನಡದ ಹೆಣ್ಣುಮಗಳು
ದಯಮಾಡಿ ಅಲ್ಲೆಲ್ಲೋ ಇದಾರಂತೆ, ಏನು ಎತ್ತ ಅನ್ನೋದು ಒಂದು ಸ್ವಲ್ಪ ತಿಳ್ಕೊಂಡು ಅವ್ರನ್ನ ಸ್ವಲ್ಪ ಕಮಿಟ್ ಮಾಡಿಸಿ, ರಾಜೇಶ್ ನನಗೆ ತುಂಬ ಬೇಕಾದವರು ಅಂತ ಹೇಳಿ ಅವ್ರ ಹತ್ರನೇ ಫೋನ್ನ ಕೊಟ್ಟು ಮಾತಾಡ್ಸಿಸ್ದೆ ಅವ್ರ ಜೊತೆನಲ್ಲಿ. ಅವ್ರೇನು ಮಾಡಿದ್ರು, ಫೋನಲ್ಲಿ ಮಾತಾಡ್ತಾ ಹಿಂಗೆ ಇಟ್ಕೊಳ್ಳಿ, ನಾನು ಇನ್ನೊಂದು ನಂಬರಿಂದ ಕನೆಕ್ಟ್ ಮಾಡ್ಕೊತೀನಿ ಅಂತ ಹೇಳಿ ಓಪನ್ ಸ್ಪೀಕರ್ ಆನ್ ಮಾಡಿ ಆ ಹೆಣ್ಣು ಮಗಳನ್ನ ಕಮಿಟ್ ಆದರು. ಫೋನಲ್ಲಿ ಹೇಳಿದ್ರು ಅವರು, ಈ ಥರ ನಾನು ದುಬೈ ಗೌರ್ಮೆಂಟಲ್ಲೇ ಇದ್ದೀನಿ, ಮತ್ತು ಈ ಥರ ರಾಜೇಶ್ ಅಂತ ಪತ್ರಕರ್ತರು, ಈಗ ನಿಮ್ಮ ಸಿನಿಮಾ ನಿರ್ದೇಶಕರು, ಅವ್ರಿಗೆ ನೀವು ಇದಕ್ಕೆ ಹೋಗ್ತಾ ಇಲ್ವಂತೆ, ಯಾಕೆ ಏನು ಎತ್ತ ಅಂತ ಜನರಲ್ಲಾಗಿ ಕೇಳಿದ್ರು. ಆ ಹೆಣ್ಣುಮಗಳು ಆ ಕಡೆಯಿಂದ ಬಂದಂಥ ಉತ್ತರ ಏನು ನನಗೆ ವಾಸ್ತವದ ಗೊತ್ತಿಲ್ಲ. ಆ ಹೆಣ್ಮಗಳು ಮಾತಾಡಿದ್ದನ್ನು ನಾನು ಕೇಳಿಸ್ಕೊಂಡಿದ್ದನ್ನು ಹೇಳ್ತೀನಿ. ನನ್ನ ಗಂಡನ್ನ ಇಲ್ಲಿ ಅರೆಸ್ಟ್ ಮಾಡಿದ್ದಾರೆ, ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸರಿ, ಯಾವ ಉದ್ದೇಶಕ್ಕೆ ಅರೆಸ್ಟ್ ಮಾಡಿದ್ದಾರೆ ಈತ ಕೇಳ್ದ. ಇಲ್ಲ, ಅಲ್ಲಿ ಅವರು ಗ್ಯಾಮ್ಲಿಂಗ್ ಏನೋ ಮಾಡ್ತಾ ಇದ್ರು, ಅಂದರೆ ಗ್ಯಾಮ್ಲಿಂಗ್ ಆಥರೈಸ್ಡ್ ಆಗಿ ಇತ್ತದು, ಏನೋ ಏನೋ ಇತ್ತು, ಇನ್ನೊಂದೇನೋ ಆಥರೈಸ್ಡ್ ಆಗಿ ಇರಲಿಲ್ಲ, ಬೇರೆಯವ್ರು ಇನ್ಯಾರೋ ಇದ್ರು, ಅದಕ್ಕೋಸ್ಕರ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅವ್ರನ್ನ ರಿಲೀಸ್ಗೋಸ್ಕರ ನಾನು ಇಲ್ಲಿ ಹೊಡೆದಾಡ್ತಾ ಇದ್ದೀನಿ, ತುಂಬ ಇಲ್ಲಿ ಬೇರೆ ಬೇರೆ ಥರ ಸಮಸ್ಯೆಗಳಿದ್ದಾವೆ, ಅದಕ್ಕೋಸ್ಕರ ಬರಲಿಲ್ಲ. ಅದನ್ನ ಮತ್ತೆ ಅವ್ರಿಗೆ ಹೇಳ್ಬಿಡ್ಬೋದಾಗಿತ್ತಲ್ಲ, ಹೇಳ್ಬಿಟ್ಟಿದ್ರೆ ಅವರು ನೆಮ್ಮದಿಯಾಗಿರ್ತಿದ್ರು. ಬಟ್ ಈಗ ಅವರು ಅವ್ರ ಸಿನಿಮಾ ಫಸ್ಟ್ ಕಾಪಿ ರೆಡಿ ಮಾಡಿಕೊಂಡು ರಿಲೀಸ್ ಡೇಟ್ ಫಿಕ್ಸ್ ಮಾಡಿಕೊಂಡು ಈ ಥರ ಎಲ್ಲ ಮಾಡಿದ್ರೆ ತಪ್ಪಾಗುತ್ತಲ್ವಾ ಅಂತ ಅಂದಾಗ, ಇಲ್ಲ ನನಗೆ ಆಮೇಲೆ ನಾನು ಇಲ್ಲಿದ್ದೂ ಕೂಡ ನನ್ನಲ್ಲಿ ಒಳಗಡೆ ನಾವು ಹೋಗಂಗಿಲ್ಲ, ಅವರು ಹೊರಗಡೆ ಬರ್ತಾ ಇಲ್ಲ, ನೀವು ನನಗೇನ ಹೆಲ್ಪ್ ಮಾಡಿದ್ರೆ ಬೇಕಾದ್ರೆ ನನ್ನ ಗಂಡನ ನಾನು ರಿಲೀಸ್ ಮಾಡಿಸ್ಕೊಂಡು ನಾನು ಬೆಂಗಳೂರಿಗೆ ಬೇಕಾದ್ರೆ ಬರ್ತೀನಿ ರಿಲೀಸ್ ಟೈಮ್ಗೆ ಅನ್ನೋ ಮಾತು ಬಂತು. ನಾನು ಹೇಳಿದೆ, ಪಾಪ ಏನು ವಾಸ್ತವದ ಸ್ಥಿತಿ ನನಗೂ ಗೊತ್ತಿಲ್ಲ, ನೀವು ಫೋನಲ್ಲಿ ಮಾತಾಡಿದ್ರಿಂದ ನನಗೆ ವಿಷಯ ಗೊತ್ತಾಗಿದೆ, ಸಾಧ್ಯವಾದಷ್ಟು ಅವರ ಗಂಡನ್ನ ರಿಲೀಸ್ ಮಾಡಿಸೋದಕ್ಕೆ ಏನು ಬೇಕೋ ಅದ್ರ ಕಡೆ ಒತ್ತು ಕೊಡಿ, ಫಸ್ಟ್ ಪ್ರಯಾರಿಟಿ ಅದೇ ಕೊಡಿ. ಯಾಕಂದ್ರೆ ಗಂಡ ಅಲ್ಲಿ ಜೈಲಲ್ಲಿದ್ದಾಗ ಆ ಹೆಣ್ಮಗಳು ಇಲ್ಲಿಗೆ ಬಂದು ಇದು ಮಾಡೋದು ಅಷ್ಟು ಸಮಂಜಸ ಅಂತ ನನಗೆ ಅನಿಸ್ತಾ ಇಲ್ಲ. ಬೇಕಾದ್ರೆ ರಾಜೇಶ್ ಹತ್ರನೇ ಮಾತಾಡ್ಕೊಳ್ಳಿ ಅಂತ ಅವ್ರ ಕೈಗೆ ಫೋನ್ ಕೊಟ್ಟರು. ಓಪನ್ ಸ್ಪೀಕರಲ್ಲೇ ನಡೆದಿದ್ದೆಲ್ಲ ಚರ್ಚೆ. ಕೊನೆಗೇನಾಯಿತು, ಇಲ್ಲ ಅಣ್ಣ ನಾನು ಎಷ್ಟು ಬೇಗ ರಿಲೀಸ್ ಮಾಡೋಕ್ಕೆ ಸಾಧ್ಯವೋ, ಅಂದರೆ ಇಲ್ಲಿ ಕಾನೂನಿನ ಚೌಕಟ್ಟನ್ನು ಹೊರತುಪಡಿಸಿ ಬೇರೆ ನಾವಿನ್ನೇನು ಮಾಡಲಿಕ್ಕಿಲ್ಲ, ಅವಕಾಶಗಳಿಲ್ಲ ಈಗ ದುಬೈ ಗೌರ್ಮೆಂಟಲ್ಲಿ. ನಾನೊಬ್ಬ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಆಗಿರೋದ್ರಿಂದ ನಾನು ಅಂಥವ್ನು ಮಾಡೋಕ್ಕೂ ಆಗಲ್ಲ. ಸೊ ಹೀಗಾಗಿ ನಾನು ಅದಕ್ಕೆ ಏನಿದೆಯೋ ನೋಡಿಕೊಂಡು ಅವ್ರನ್ನ ಬಿಡುಗಡೆ ಮಾಡಿಸೋದಕ್ಕೆ ಏನು ಬೇಕೋ ಆ ಪ್ರಯತ್ನವನ್ನು ಪಡ್ತೀನಿ, ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ. ನೀವು ನನ್ನ ನಮ್ಮ ಒಂದೇ ಊರು, ಅವ್ರು ಮುಸ್ಲಿಂ ಇರ್ಬೋದು, ಜಾಕಿರ್ ಹುಸೇನ್ ಅಂತೇಳಿ, ಬಟ್ ನಮ್ಮ ತಂದೆಯವರು ಅವ್ರ ತಂದೆಯವರೆಲ್ಲ ತುಂಬ ಆತ್ಮೀಯರು. ಸೊ ಆ ಪ್ರಯತ್ನ ಪಡ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಅದೇನೋ ಒಂದು ಸ್ವಲ್ಪ ಜೆನ್ಯೂನ್ ರೀಸನ್ ಇದೆ ಅಂತ ಅನಿಸ್ತು. ಅದಾದ ಮೇಲೆ ತಿರುಗಿ ನಾನು ನಿನ್ನೆ ಅವ್ರನ್ನ ಸಂಪರ್ಕ ಪಟ್ಟೆ, ಏನಾಯಿತು ಅಂತ ಕೇಳಲಿಕ್ಕೆ. ಇಲ್ಲ, ನಾನು ಅವ್ರನ್ನ ಕರೆಸ್ತಾ ಇದ್ದೀನಿ ವಿತ್ ಡಾಕ್ಯುಮೆಂಟೇಷನ್ಸು, ಏನಾಗಿದೆ ನನಗೆ ಡೀಟೇಲ್ಸ್ ಬೇಕಲ್ಲ, ಅದನ್ನು ನೋಡಿಕೊಂಡು ಅವ್ರನ್ನ ರಿಲೀಸ್ ಮಾಡ್ಸೋಕ್ಕೆ ಏನು ಬೇಕೋ ವ್ಯವಸ್ಥೆ ಮಾಡಿ ಸಾಧ್ಯವಾದರೆ ನಾನು ಕಳಿಸ್ಕೊಡ್ತೀನಿ ಅಣ್ಣ ಅಂತ ನಿನ್ನೆ ನನಗೆ ಫೋನಲ್ಲಿ ಹೇಳಿದ್ದಾರೆ. ಇದ್ರ ಜೊತೆಯಲ್ಲಿ ನಾನು ರಾಜೇಶ್ ಹತ್ರ ಸುಮ್ಮನೆ ಜನರಲ್ ಆಗಿ ಎಲ್ಲ ವಿಚಾರಗಳನ್ನ, ಅಂದರೆ ಎಲ್ಲ ಅಪ್ಡೇಟು ಕೊಡ್ತಾಯಿದ್ರು ಅವರು. ಇಲ್ಲಿ ನನಗೆ ಬೇಸರ ಆಗೋದೇನಪ್ಪ ಅಂದರೆ, ಏನೂ ಗೊತ್ತು ಗುರಿ ಇಲ್ಲದೇನೆ ಚಿತ್ರರಂಗಕ್ಕೆ ಬರೋರು ಪರಿಸ್ಥಿತಿ ಏನಾಗಬಹುದು. 15-20 ವರ್ಷಗಳ ಕಾಲ ಒಂದು ಮಾಧ್ಯಮದಲ್ಲಿದ್ದು, ಒಂದು ದೊಡ್ಡ ಚಾನಲ್ನ ಹೆಸರು ಮಾಧ್ಯಮದಲ್ಲಿದ್ದು, ಅಲ್ಲಿ ಇಷ್ಟೆಲ್ಲ ಒಡನಾಟಗಳನ್ನ ಇಟ್ಕೊಂಡು ಇಷ್ಟು ಕಷ್ಟಪಟ್ಟು ಇಷ್ಟೆಲ್ಲ ಇದನ್ನು ಮಾಡಿ ಇಂಥವ್ರಿಗೇನೆ ಅವ್ರನ್ನ ಹೀರೋಯಿನ್ನ ಬಿಟ್ಬಿಡಿ, ಇನ್ನು ಉಳಿದಂಥವರು ಕೂಡ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಜೇಮ್ಸ್ ಅವರೊಬ್ಬರನ್ನ ಬಿಟ್ಟರೆ ಇನ್ನು ಉಳಿದವ್ರು ಯಾರೂ ಕೂಡ ಇವ್ರ ಜೊತೆಯಲ್ಲಿ ಅಷ್ಟು ಒಂದು ಅವಿನಾವ ಭಾವ ಸಂಬಂಧಗಳನ್ನ ಇಟ್ಕೊಂಡಿಲ್ಲ ಅಂತಕ್ಕಂಥದ್ದು ನಾನು ಬೇರೆ ಬೇರೆ ಮೂಲಗಳಿಂದ ಕೇಳಿಕೊಂಡೆ. ಯಾಕೆ ಈ ಥರದ್ದು ಹಣ ತಗೊಂಡು ಅವ್ರಗಳ ಜೊತೆಯಲ್ಲಿ ಒಂದು 25, 30, 50, 70 ದಿವಸಗಳ ಕಾಲ ಕೆಲಸಗಳು ಮಾಡಿಕೊಂಡು ಅವರಿಂದ ಮನೇನ ಅನ್ನ ತಿಂದಿರ್ತೀರಿ ಅಂತ ಇಂಥ ಸಂದರ್ಭದಲ್ಲಿ ಯಾಕೆ ಅವ್ರಿಗೆ ಈ ರೀತಿ ತೊಂದರೆ ಮಾಡ್ತೀರಿ ಅಂತ ನಾನು ಕೆಲವ್ರನ್ನ ಕೇಳೋ ಪ್ರಯತ್ನನೂ ಪಟ್ಟೆ. ಇಲ್ಲ ಸರ್, ಕೋವಿಡ್ ಅದು ಇದು ಅಂತ ಕೆಲವರು ಮಾತಾಡಿದ್ರು, ಅವ್ರ ಹೆಸರುಗಳು ಬೇಡ. ಅಂದರೆ ಈಗ ಅವ್ರು ಅದನ್ನು ಸೂಕ್ಷ್ಮ ಹೇಳಿದ್ರು, ಪಾಪ ಹೇಳಕ್ಕೆ ಹೋದ್ರೆ ಬೇರೆ ಥರ ಆಗುತ್ತೆ, ಪರ್ಸ್ನಲ್ ಪ್ರಾಬ್ಲಮ್ಸು ಕೋವಿಡ್ಡು ಅಂತಂದರು. ಯಾವ ಪರ್ಸ್ನಲ್ ಪ್ರಾಬ್ಲಮ್ಮು, ಯಾವ ಕೋವಿಡ್ಡು? ಇವ್ರಿಗೆ ಈ ಥರ ನಾನು ಹೇಳೋದು ಬಿಡಿ, ನನಗೇನೋ ಇವರು ಮಧ್ಯಮದವರು ಅನ್ನೋದು ಅಂತ ಅಷ್ಟೇ ಅಲ್ಲ, ಅನ್ಬೋದು ಅವ್ರೊಂದು ಎಫರ್ಟ್ಸ್ ಹಾಕಿ ಏನೋ ಒಂದು ಕಷ್ಟಪಟ್ಟು ಒಂದು ಮಾಡಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ದುಡ್ಡು ಕೊಟ್ಟಿಲ್ವಾ? ಓಕೆ, ದುಡ್ಡು ಕೊಟ್ಟಿಲ್ಲ, ಅದಕ್ಕೆ ನೀವು ಬಂದಿಲ್ಲ, ಓಕೆ ಒಪ್ಕೊಳ್ಳೋಣ. ಯಾಕಂದ್ರೆ ಪಾಪ ಅವ್ರಿಗೂ ಹೆಂಡತಿ ಮಕ್ಕಳು ಸಂಸಾರ ಅಂತ ಇರ್ತದೆ. ಅವನ್ನೆಲ್ಲ ಕೊಟ್ಟಾದ ಮೇಲೂ ಕೂಡ ನೀವುಗಳು ಈ ರೀತಿ ನಡ್ಕೊಳ್ತಕ್ಕಂಥ ಅವಶ್ಯಕತೆ ಏನರಪ್ಪ ಇದೆ ಅನ್ನೋಂಥ ಒಂದು ಮಾತಾಡಿದಾಗ ಯಾರೂ ಕೂಡ ಕರೆಕ್ಟಾಗಿ ಅದಕ್ಕೆ ಸ್ಪಂದಿಸಲಿಲ್ಲ. ನಾನು ಅದಕ್ಕೆ ರಾಜೇಶ್ ಹೇಳಿದ್ರು ಹಿಂಗೆ ಅಂತೇಳಿ. ನಾನು ಹೇಳಿದೆ, ರಾಜೇಶ್, ಈಗ
ಈಗ ಆಗೋಗಿದ್ದನ್ನ ಈ ಸಂದರ್ಭದಲ್ಲಿ ನಾವು ಕಂಪ್ಲೇಂಟ್ಗಳು ಇದು ಅಂತ ಮಾಡ್ಕೊಳ್ಳೋದ್ರ ಬದಲು ಅಫಿಷಿಯಲ್ ಆಗಿ ಈಗ ನೀವು ನಮ್ಮ ಮೆಂಬರು, ನೀವು ಕಂಪ್ಲೇಂಟ್ ಕೊಟ್ಟರೆ ಅವ್ರ ಅಗೇನೆಸ್ಟ್ ನಾವು ಏನು ಬೇಕಾದ್ರೂ ಮಾಡ್ಬೋದು ಮೀನ್ಸ್ ಅವ್ರಿಗೆ ಸಂಬಂಧಪಟ್ಟಂಥ ಇಲಾಖೆಗಳು, ಆ ವರ್ಕರ್ ಯಾರೇ ಆಗಿರಲಿ, ಮ್ಯೂಸಿಕ್ ಡೈರೆಕ್ಟರ್ ಆಗಿರಲಿ, ಹೀರೋಯಿನ್ ಆಗಿರಲಿ, ಇನ್ನೊಂದಾಗಲಿ, ಅವ್ರದ್ದೇ ಆದಂಥ ಅಂಗ ಸಂಸ್ಥೆಗಳಿದ್ದಾವೆ, ಅಲ್ಲಿ ಹೇಳ್ಬಿಟ್ಟು ಅವ್ರಿಗೆ ನಾವು ಕಾಶನ್ ಕೊಡಿಸೋದು ಏನೋ ಒಂದು ಮಾಡ್ಬೋದು. ಆದರೆ ಇವತ್ತಿನ ಪರಿಸ್ಥಿತಿನಲ್ಲಿ ಸಿನಿಮಾ ರಿಲೀಸ್ಗಳು ಹೆಂಗೆ, ರಿಲೀಸ್ ಮಾಡೋದಕ್ಕೆ ಏನು ಕಷ್ಟ ಇದೆ, ರಿಲೀಸ್ ಆದಮೇಲೆ ಜನ ಒಳಗೆ ಕರ್ಕೊಳ್ಳೋದು ಹೆಂಗೆ ಅನ್ನೋದ್ರ ಬಗ್ಗೆನೇ ಭಾಳಷ್ಟು ನಾವು ಚಿಂತನೆಗಳನ್ನ ಮಾಡಿ ಆತ್ಮಾವಲೋಕನಗಳನ್ನ ಮಾಡಿಕೊಂಡು ಸಿನಿಮಾಗಳನ್ನು ಬಿಡುಗಡೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ, ವಾತಾವರಣ ಇವತ್ತಿನ ಪರಿಸ್ಥಿತಿನಲ್ಲಿದೆ. ಅದರಿಂದ ನೀವು ಒಂದನ್ನು ಚೂಸ್ ಮಾಡ್ಕೊಳ್ಳಿ. ಏನು, ನೀವು ಗಲಾಟೆ ಮಾಡಿ ಬರದೇ ಇರೋರನ್ನ ಬರ್ಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀರಾ, ಅಥವಾ ನಿಮ್ಮ ಅಸಹಾಯಕತೆಯನ್ನು, ಅದು ಅಸಹಾಯಕತೆನೇ, ನಾನು ನೇರವಾಗಿ ಹೇಳ್ತೀನಿ, ಇವತ್ತಿನ ಅವ್ರ ಪರಿಸ್ಥಿತಿನಲ್ಲಿ ಅವ್ರದ್ದು ಅಸಹಾಯಕತೆ ಅಂತಲೇ ಅನ್ಬೇಕು ನಾನು. ಈಗ ಕಂಪ್ಲೇಂಟ್ ಕೊಟ್ಟರೆ ಅದು ಎರಡಾಗುತ್ತೆ. ಒಂದು ಪ್ರಯತ್ನ ಪಡೋಣ, ಎಲ್ಲ ಮಾಧ್ಯಮದ ಮಿತ್ರರಿದ್ದಾರೆ, ಅವ್ರುಗಳ ಮುಂದೆ ಕೈ ಮುಕ್ಕೊಂಡು ದಯಮಾಡಿ ಅವ್ರುಗಳ್ನ ಒಂದು ಸ್ವಲ್ಪ ಮನವೊಲಿಸ್ಬಿಟ್ಟು ಅಥವಾ ಇನ್ನೇನೋ ಒಂದು ಮಾಡಿ ಅವ್ರು ಸಪೋರ್ಟಿವ್ ಆಗಿ ನಿಂತ್ಕೊಳ್ರಿ ಅಂತ ಹೇಳಿದ್ರೆ ಪ್ರಾಯಶಃ ನಿಮ್ಮ ಮೊದಲನೆಯ ಹೆಜ್ಜೆ ವ್ಯವಸ್ಥಿತವಾಗಿ ಕ್ಲೀನಾಗಿ, ಅಂದರೆ ಏನು ಕಾಂಟ್ರವರ್ಸಿ ಗೊಂದಲಗಳು ಇಲ್ಲದೇನೆ ನೀಟಾಗಿ ಟೇಕ್ ಆಫ್ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಇವತ್ತಿನ ದಿವಸ ನನ್ನನ್ನು ಇಲ್ಲಿ ಕರೆದಿದ್ದಾರೆ. ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ರಾಜೇಶ್, ನಿಮ್ಮಗಳ ಎಲ್ಲರ ಸಪೋರ್ಟಿಂದ, ನಿಮ್ಮ ಎಲ್ಲರ ಒಂದು ಈಗ ಒಂಥರ ಏನಪ್ಪ ಅಂದರೆ ಗಲಾಟೆಗಳು ಸಮಸ್ಯೆಗಳಾದಾಗ ವಾಣಿಜ್ಯ ಮಂಡಳಿಯಲ್ಲಿ ಕೂತ್ಕೊಂಡು ನಾವು ಕೆಲವೊಂದನ್ನೆಲ್ಲ ಸೆಟಲ್ಮೆಂಟ್ಗಳು ಮಾಡ್ತಾ ಇರ್ತೀವಿ, ಈಗೆಲ್ಲ ಆಗಲ್ಲ ಅಂಥೇಳಿ. ಇದು ಇವ್ರದ್ದಾಗಿರೋದ್ರಿಂದ ನಾನು ಅದು ಬೇಡಿ ದಯಮಾಡಿ ನಿಮ್ಗಳ ಮೂಲಕ ಪ್ರೇಕ್ಷಕರನ್ನು ಕೂಡ ಕೇಳಿಕೊಂಡು ರಾ ಅಂತಕ್ಕಂಥ ಒಂದು ವಿಶೇಷವಾಗಿ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅದನ್ನು ನಾನು ಮೊದಲಿಂದಲೂ ಅವ್ರು ನನಗೆ ಕತೆ ಹೇಳಿದರು. ದಯಮಾಡಿ ಪ್ರೇಕ್ಷಕ ವರ್ಗದಿಂದಲೂ ಕೂಡ ಇವ್ರಿಗೆ ಸಪೋರ್ಟ್ ಸಿಗಲಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಮಾಧ್ಯಮ ವರ್ಗದವರಿಂದ ಹೆಚ್ಚಿನ ಸಪೋರ್ಟ್ ಸಿಕ್ಕು ಅವರ ಬಂಡವಾಳ ಮತ್ತು ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿಬಿಟ್ರೆ ಅದು ನಮಗೆ ಎಲ್ಲೋ ಒಂದು ಕಡೆ ನಾವು ಸ್ನೇಹಿತರಾಗಿ, ನಾನು ವಾಣಿಜ್ಯ ಮಂಡಳಿ ಉಪಾಧ್ಯಕ್ಷ, ಅದು ನಾನು ಆ ಒಂದು ಇದರಲ್ಲಿ ಬಂದೇ ಇಲ್ಲ. ನಾನು ಒಬ್ಬ ಸ್ನೇಹಪೂರ್ವಕವಾಗಿ ಒಬ್ಬ ರಾಜೇಶ್ ನನ್ನ ಹಲವು ವರ್ಷದ ಸ್ನೇಹಿತರು, ಅವ್ರದ್ದು ಏನೇ ನನ್ನ ಕಷ್ಟ ಸುಖಗಳು ಬಂದಾಗ ಹೇಳ್ಕೊಂತಾರೆ, ನಮ್ಮ ಕೈಲಾಗಿದ್ದು ಮಾಡ್ಕೊಂಬಂದು. ಬಟ್ ಇದು ನನ್ನ ಕೈ ಮೀರಿ ಹೋಗಿದ್ದರಿಂದ ನಾನು ನಿಮ್ಮಗಳ ಮೊರೆಯನ್ನು ಹೋಗುವಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಸರ್. ದಯಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಸರ್. ನಾನು ಹೇಳೋದಷ್ಟೇ, ನಮ್ಗೆ ರಿಗಾರ್ಡಿಂಗ್ ಮ್ಯೂಸಿಕ್ ಫಿಲ್ಮ್ಸ್ ಬಗ್ಗೆ ಹೇಳ್ಬೋದು ಅಷ್ಟೇ. ಸೊ ಇದರಲ್ಲಿ ಟೋಟಲ್ 4 ಸಾಂಗ್ಸ್ ನಾವು ಮಾಡಿದ್ದೀವಿ. ಎಲ್ಲ ಒಂದೊಂದು ಎಲ್ಲ ಸಾಂಗ್ಸು ಸಾಹಿತ್ಯ ಬರೆದಿದ್ದರು ನಮ್ಮ ರಾಜೇಶ್ ಗೌಡ ಸರ್ ಅವರು. ತುಂಬ ಚೆನ್ನಾಗಿ ಬರೆದಿದ್ದಾರೆ. ಇದರಲ್ಲಿ ಅನುರಾಧ ಭಟ್ ಒಂದು ಸಾಂಗ್ ಹಾಡಿದ್ದಾರೆ, ಆಮೇಲೆ ರವೀಂದ್ರ ಸ್ವರ್ಗಾವಿ ಅಂತ ಹೇಳಿದ್ರಲ್ಲ ಅವರು, ಅನಿರುದ್ಧ ಶಾಸ್ತ್ರಿ ಅಂತ. ಸೊ ಟೋಟಲ್ 4 ಸಾಂಗ್ಸ್ ಈ ಸಿನಿಮಾದಲ್ಲಿ ನಾವು ಮಾಡಿರೋದು. ಎಲ್ಲ ಇದರಲ್ಲಿ ಮೇನ್ ಸಾಂಗ್ಗಿಂತಲೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ತುಂಬ ನಾವು ಕೆಲಸ ಮಾಡಿದ್ದೀವಿ. ಈ ಸಬ್ಜೆಕ್ಟ್, ಇವ್ರದ್ದು ಸಬ್ಜೆಕ್ಟ್ ಸ್ವಲ್ಪ ಡೈಲಾಗ್ಸ್ ಕಮ್ಮಿ ಇಟ್ಟು ಸ್ಕ್ರೀನ್ ಪ್ಲೇ ಮೇಲೆ ಜಾಸ್ತಿ ಒತ್ತು ಕೊಟ್ಟು ಸಿನಿಮಾ ಮಾಡಿದ್ದಾರೆ ಆ್ಯಕ್ಚುಲಿ. ಸೊ ಅದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ ಇದ್ರ ಮೇಲೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ ಆಲ್ಮೋಸ್ಟ್ 2 ಮಂತ್ಸ್ವರೆಗೂ ನಾವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ ಕೆಲಸ ಮಾಡಿದ್ದೀವಿ. ಓನ್ಲಿ ಅವರು ಏನು ಚೇಂಜಸ್ ಕೇಳ್ತಿದ್ರೆ ಎಲ್ಲ ಚೇಂಜಸ್ ಮಾಡಿ ಅದ್ರ ತಕ್ಕಂಗೆ ಸೌಂಡ್ ಎಫೆಕ್ಟ್ಸಲ್ಲೂ ಶಂಕರ್ ಸೌಂಡ್ ಎಫೆಕ್ಟ್ಸ್ ಅವ್ರು ಮಾಡಿದ್ದಾರೆ. ತುಂಬ ಡಿಫ್ರೆಂಟಾಗಿ ಅವರು ಒಂದು ಪ್ರಯತ್ನ ಮಾಡಿದ್ದಾರೆ. ಸೊ ಓವರ್ ಆಲ್ ಆಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮೇಲೆ ತುಂಬ ನಾವು ಒತ್ತು ಕೊಟ್ಟು, ಸಾಂಗ್ಸು ಎಲ್ಲ ಸಿಚುವೇಶನ್ ಓರಿಯೆಂಟೆಡ್ ಸಾಂಗ್ಸ್ ಇದೆ. ಸೊ ಹಂಗಾಗಿ 2 ಸರಿಗೆ ಬಂದಿದೆ. ಈಗ ಪ್ರಮೋಷನ್ ಸಾಂಗ್ಸ್ ಎಲ್ಲ ಬಿಡ್ತಾ ಇದ್ದಾರೆ. ಆನಂದ್ ಆಡಿಯೋ ರಿಲೀಸ್ ಆಗಿದೆ. ಆ್ಯಂಡ್ ಅದೇ ಲಾಂಚ್ ಮಾಡಿದ್ರೆ ನಾವು ದುಬೈದಲ್ಲೇ ಲಾಂಚ್ ಮಾಡಿದ್ವಿ, ಆಡಿಯೋ ಲಾಂಚು. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.